ಸ್ನೇಹಿತರೆ ನಮಸ್ಕಾರ. ಮಡೆನೂರು ಮನು ಈಗಾಗಲೇ ಒಂದು ಗಂಭೀರ ಪ್ರಕರಣವನ್ನು ಎದುರಿಸ್ತಾ ಜೈಲು ಸೇರಿಯಾಗಿತ್ತು. ಜೈಲು ಸೇರಿದಂತಹ ಪರಪ್ಪನ ಅಗ್ರಹಾರ ಸೇರಿದಂತಹ ಮಡೆನೂರು ಮನುಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು. ಅದೇ ಆಡಿಯೋ ಸಂಕಷ್ಟ. ಹೌದು, ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದಂಥ ವೇಳೆಯಲ್ಲೇ ಮಡೆನೂರು ಮನು ಮಾತನಾಡಿದ್ದಾನೆ ಎನ್ನಲಾದಂತಹ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಈ ಆಡಿಯೋದಲ್ಲಿ ಶಿವಣ್ಣ, ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ಬಯಲಾಗಿತ್ತು. ಆನಂತರ ಮಡೆನೂರು ಮನು ಬಗ್ಗೆ ಸಾಕಷ್ಟು ಜನ ಸಿಂಪತಿ ತೋರಿಸಿದವರು ಕೂಡ ತಿರುಗಿ ಬಿದ್ದಿದ್ರು. ಅದರಲ್ಲೂ ಕೂಡ 3 ಸ್ಟಾರ್ಗಳ ಅಭಿಮಾನಿಗಳು, ಧ್ರುವ, ದರ್ಶನ್ ಮತ್ತು ಶಿವಣ್ಣ, 3 ಅಭಿಮಾನಿಗಳು ಕೂಡ ಮಡೆನೂರು ಮನು ವಿರುದ್ಧ ಒಂದು ರೀತಿಯಲ್ಲಿ ಬೆಂಕಿ ಉಂಡೆಯನ್ನೇ ಉಗುಳುತ್ತಾ ಇದ್ರು. ಈಗ ಹಾಗೂ ಹೀಗೂ ಏನೇನೋ ಸರ್ಕಸನ್ನು ಮಾಡಿ ಮಡೆನೂರು ಮನು ಜಾಮೀನನ್ನು ಪಡ್ಕೊಂಡಿದ್ದಾನೆ. ಜಾಮೀನನ್ನು ಪಡೆದು ಪರಪ್ಪನ ಅಗ್ರಹಾರದಿಂದ ಒಬ್ಬರೇ ಹೊರಗಡೆ ಬಂದಿದ್ದಾನೆ. ಹೊರಗಡೆ ಬಂದವನೇ ಒಂದಷ್ಟು ಸ್ಫೋಟಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾನೆ. ಆ ಸಂಗತಿಗಳನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿಯಾಗ್ಬೋದು. ಮತ್ತು ಇಲ್ಲಿ ಪ್ರಮುಖವಾಗಿ ಒಂದು 5 ಜನರ ವಿರುದ್ಧ ಮಡೆನೂರು ಮನು ತನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂಥ ಆರೋಪವನ್ನು ಹೊರಿಸಿದ್ದಾನೆ. ಹಾಗಾದರೆ ಆ 5 ಯಾರು? ಅವರು ಮಾಡಿರುವಂಥ ಷಡ್ಯಂತ್ರ ಹೇಗಿತ್ತು? ಇದರ ಬಗ್ಗೆ ಮನು ಹೇಳೋದೇನು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿರುತೆರೆಯ ನಟಿ, ಸಹನಟಿ, ಸ್ನೇಹಿತೆ ಈಕೆಯ ಮೇಲೆ ಇದೇ ಮಡೆನೂರು ಮನು ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಬಂತು. ಈ ಆರೋಪದ ಹಿನ್ನೆಲೆಯಲ್ಲಿ ಆಕೆ ದೂರನ್ನು ನೀಡಿದ ಬಳಿಕ ಮಡೆನೂರು ಮನುವನ್ನು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಇದೀಗ ಮಡೆನೂರು ಮನುಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಂಥ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಂತಹ ಮಡೆನೂರು ಮನು ತನ್ನ ಮೇಲಿನ ಆರೋಪಗಳು ಮತ್ತು ಈ ನಟರ ಕುರಿತಾದಂತಹ ವೈರಲ್ ಆದಂತಹ ಆಡಿಯೋ ಬಗ್ಗೆ ಸ್ಫೋಟಕ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾನೆ. ನಿಜ ಹೇಳಬೇಕು ಅಂದರೆ ಒಂದು ರೀತಿ ಸ್ಮಶಾನ, ಬೂದಿಲಿ ಮೊಳೆಯೂ ಕೂಡ ಸಿಗಬಾರ್ದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಮಡೆನೂರು ಮನು ಹೇಳ್ತಾನೆ. ಈ ಪರಿಸ್ಥಿತಿ ಯಾವ ಶತ್ರುಗೂ ಕೂಡ ಬರಬಾರದು, ನನ್ನ ಮೇಲೆ ಯಾರೆಲ್ಲ ಈ ರೀತಿ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮತ್ತೆ ತನ್ನ ಬೇಸರವನ್ನು ಹೊರಗಡೆ ಹಾಕಿದ್ದಾನೆ ಮಡೆನೂರು ಮನು. ನಾನು ಯಾರಿಗೂ ಕೂಡ ಕೇಡನ್ನು ಬಯಸೋದಿಲ್ಲ, ನಾನು ಯಾರ ಸಹವಾಸಕ್ಕೂ ಕೂಡ ಹೋದವನಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಹೇಳಿದ್ದೆ. ಆದರೆ 32 ವರ್ಷಕ್ಕೆ ಒಂದೊಳ್ಳೆ ಬುದ್ಧಿಯನ್ನು ಕಲಿಸಿದ್ದಾರೆ. ನೀನು ಹೀಗಲ್ಲ, ಹುಡುಗಾಟ ಆಡೋದಲ್ಲ, ನೀನು ಚೈಲ್ಡ್ ಥರ ಆಡಬೇಡ, ನೀನು ಬೇರೆ ಲೆವೆಲ್ ಅಂತ ಹೇಳ್ಬಿಟ್ಟು ಬುದ್ಧಿಯನ್ನು ಕಲಿಸಿದ್ದಾರೆ ಅಷ್ಟೇ ಅಂತೇಳಿ ಮಡೆನವರು ಮತ್ತೆ ಮಾರ್ಮಿಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ನನ್ನನ್ನು ಯಾರೆಲ್ಲ ಬೈದಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರೇ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬುದ್ಧಿಯನ್ನು ಹೇಳಿದ್ದಾರೆ. ಅದನ್ನು ಕೇಳಿಕೊಂಡು ಮುಂದೆ ಹೋಗಬೇಕು ಅಷ್ಟೇ. ಇನ್ನು ನನ್ನ ಮೇಲೆ ಏನೇ ದೂರು ಕೊಟ್ಟರು ಕೂಡ, ಯಾರೇ ದೂರು ಕೊಡಿಸಿದ್ರು ಕೂಡ ಅವೆಲ್ಲವೂ ಕೂಡ ಮಾಹಿತಿ ನನ್ನಲ್ಲಿ ಇದೆ. ಈಗ ಈ ಕೇಸ್ನ ವಿಚಾರಣೆ ನಡೀತಿದೆ. ಇನ್ನೇನು ಚಾರ್ಜ್ ಶೀಟ್ ಕೂಡ ಬರುತ್ತೆ. ಅದಕ್ಕೆ ನಾನು ತಲೆ ಬಾಗಬೇಕಾಗುತ್ತೆ, ತಲೆ ಬಾಗ್ತೀನಿ ಅನ್ನುವಂಥ ವಿಚಾರವನ್ನು ಮನು ಹೇಳ್ತಾನೆ. ಇದಾದ ಬಳಿಕ ಮಡೆನೂರು ಮನು ಜೈಲು ಸೇರಿದ ನಂತರ ಆಡಿಯೋ ಒಂದು ವೈರಲ್ ಆಯ್ತಲ್ಲ, ಇದ್ರ ಬಗ್ಗೆ ಮಾತನಾಡ್ತಾರೆ. ಇದರಲ್ಲಿ ಸ್ಯಾಂಡಲ್ವುಡ್ ನಟರಾದಂತಹ ಶಿವರಾಜ್ ಕುಮಾರ್ ಅವರು, ದರ್ಶನ್ ಅವರು ಹಾಗೆಯೇ ಧ್ರುವ ಸರ್ಜಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂಥ ಸಂಗತಿ ಇತ್ತು. ಅವರ ಸಾವಿನ ಬಗ್ಗೆ ಮನು ಮಾತನಾಡಿದ್ದಾನೆ ಅನ್ನುವಂಥ ಆರೋಪವೂ ಕೂಡ ಇತ್ತು. ಜೈಲಿನಿಂದ ಹೊರಬಂದ ಬಳಿಕ ಮನು ಇದರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ. ಆಡಿಯೋವನ್ನು ಕೇಳಿ ನನ್ನ ಮೈಯೇ ಉರಿದು ಹೋಯಿತು. ಈ ಥರ ಜನ ಇದಾರಾ ಅಂತಲೂ ಕೂಡ ಅನ್ನಿಸ್ತು. ಆದರೆ ಈ ಆಡಿಯೋ ನಂದಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಮಡೆನೂರು ಮನು ಕೊಡ್ತಾರೆ. ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಹರಿದಾಡಿರುವಂತಹ ಆಡಿಯೋದಲ್ಲಿ ಮಾತನಾಡಿರೋದು ನಾನಲ್ಲ. ನಾನು ಯಾರ ಜೊತೆಗೂ ಕೂಡ ಹೋಗಿ ಎಣ್ಣೆಯನ್ನು ಕೂಡ ಹಾಕೋದಿಲ್ಲ, ಆ ರೀತಿ ಮಾತು ಕೂಡ ಆಡಿಲ್ಲ. ಮೊದಲು ನಾನು ಶಿವಣ್ಣನನ್ನು ಭೇಟಿಯಾಗಿ ಸತ್ಯವನ್ನು ವಿವರಿಸಿ ಕ್ಷಮೆಯನ್ನು ಕೇಳ್ತೇನೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಮಡೆನೂರು ಮನು ಹೇಳ್ತೇನೆ. ನನ್ನ 3 ವರ್ಷದ ಶ್ರಮವನ್ನು ಹಾಳು ಮಾಡೋದಕ್ಕೆ 5-6 ಮಂದಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ನನ್ನನ್ನು ಈ ರೀತಿ ಮುಗಿಸ್ತೀನಿ ಅಂತ ಹೇಳಿ ಸ್ಕೆಚ್ಚನ್ನು ಹಾಕಿದ್ರು, ಅದೇ ರೀತಿ ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಮಡೆನೂರು ಮನು 5 ಜನರ ವಿರುದ್ಧ ಆರೋಪವನ್ನು ಹೊರಿಸ್ತಾರೆ. ಈಗ ನಾನೇನೇ ಹೇಳಿದ್ರು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಅಂತೇಳಿ ಅಂದ್ಕೊಳ್ತೀರಾ. ನನ್ನ ಮೇಲೆ ಒಂದು ಕಲ್ಲಲ್ಲ, ಒಂದು 20 ಲಾರಿ ಸೈಜಿನ ಕಲ್ಲುಗಳು ತಂದು ಬಿಟ್ಟಿದ್ದಾರೆ. ಇದರಿಂದ ಯಾವಾಗ ಮೇಲಕ್ಕೆ ಹೇಳೋದಕ್ಕಾಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟವಾಗ್ತಿದೆ ಅಂತಲೂ ಕೂಡ ಮಡೆನವರು ಹೇಳ್ತಾರೆ. ಸಿನಿಮಾ ಅನ್ನೋದು ನನ್ನ ಕನಸು, ಅದನ್ನು ಹಾಳು ಮಾಡಿದ್ದಾರೆ. ಸಿನಿಮಾ ಅನ್ನುವಂಥ ಹೊಸ ಬೈಕು ನಾಳೆ ಡೆಲಿವರಿ ಅನ್ನೋಷ್ಟರಲ್ಲಿ ದೊಡ್ಡ ಕಾರಿನಿಂದ ಹತ್ತಿಸಿದ್ದಾರೆ.
ಅದರಿಂದ ಮೇಲಕ್ಕೆ ಏಳೋಣ ಅನ್ನುವಷ್ಟರಲ್ಲಿ ಈ ಆಡಿಯೋ ಕೂಡ ಬಂದು ಲಾರಿ ರೀತಿಯಲ್ಲಿ ಬಂದು ನನ್ನನ್ನು ಮಟಾಶ್ ಮಾಡಿದ್ದಾರೆ ಅಂತಲೂ ಕೂಡ ಮನು ಮತ್ತೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಈಗ ಕರ್ನಾಟಕದ ಜನರು ನನ್ನನ್ನು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಏನೇ ಅಂದರೂ ಕೂಡ ಅನಿಸ್ಕೊಳ್ಳೇಬೇಕು. ಅರ್ಧ ಜನ ನನಗೆ ನಂಬಿಕೆ ಇಟ್ಟು ಬಂದವರು, ಇನ್ನು ಅರ್ಧ ಜನ ನನ್ನ ಮೇಲೆ ಯಾವುದೇ ರೀತಿಯಾದಂಥ ನಂಬಿಕೆಯನ್ನು ಇಟ್ಕೊಳ್ಳದೇ ಇರೋರು. ಹೀಗಾಗಿ ಇಲ್ಲಿ ಒಂದಷ್ಟು ಜನ ಅಂದ್ಕೊಳ್ಬಹುದು, ಏನಪ್ಪ ಈತನಿಗೆ ಇಷ್ಟೊಂದು ದುರಹಂಕಾರನ, ಈ ರೀತಿಯೆಲ್ಲ ಬೈದಾಡ್ಕೊಂಡಿರಬಹುದು. ಆದರೆ ಪರಿಸ್ಥಿತಿ ವಾಸ್ತವ ಬೇರೆಯೇ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಡೆನೂರು ಮನು ಒಂದಷ್ಟು ಸಂಗತಿಗಳನ್ನು ಮುಚ್ಚಿಟ್ಟು ಮಾತನಾಡ್ತಾರೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಜೈಲಿಂದ ಬ್ಯಾಗ್ ಹಾಕ್ಕೊಂಡು ಮನು ಹೊರಗಡೆ ಬಂದಂತಹ ಸ್ಥಿತಿಯನ್ನು ನೋಡಿ ಯಾರಿಗಾದರೂ ಕೂಡ ಅಯ್ಯೋ ಪಾಪ ಅಂಥೇಳಿ ಅನ್ನಿಸ್ಲೇಬೇಕು ಈ ದೃಶ್ಯವನ್ನು ನೋಡಿದ್ರೆ. ಆದರೆ ಅಯ್ಯೋ ಪಾಪ ಅಂತೇಳಿ ಅನಿಸೋದಕ್ಕಿಂತ ಮುಂಚೆ ಒಂದಷ್ಟು ವಾಸ್ತವ ವಿಚಾರಗಳನ್ನು ನೀವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾಗ್ತದೆ. ಇಲ್ಲಿ ಮಡೆನೂರು ಮನು ವಿಚಾರಕ್ಕೆ ಬರೋದಾದ್ರು, ಮಡೆನೂರು ಮನು ಮತ್ತು ಈ ಸಂತ್ರಸ್ತ ಯುವತಿ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ವಿಡಿಯೋಸ್ಗಳು, ಫೋಟೋಸ್ಗಳು ಹರಿದಾಡ್ತಿದ್ದಾವೆ. ಈ ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರಿಬ್ಬರ ನಡುವೆ ಎಂತಹ ಸಂಬಂಧ ಇತ್ತು, ಎಷ್ಟು ಆತ್ಮೀಯತೆ ಇತ್ತು ಅಂತೇಳಿ. ಇನ್ಫ್ಯಾಕ್ಟು ಮನು ವೈಫ್ಗೂ ಕೂಡ ಇವರ ಸಂಬಂಧದ ಬಗ್ಗೆ, ಈ ಸಂತ್ರಸ್ತ ಯುವತಿ ಮತ್ತು ಈ ಮಡೆನೂರು ಮನುವ ಸಂಬಂಧದ ಬಗ್ಗೆ ಗೊತ್ತಿತ್ತಾ ಅನ್ನುವಂಥ ಅನುಮಾನವೂ ಕೂಡ ಮೊದಲ ಭಾಗದಲ್ಲಿ ಮೂಡುತ್ತೆ. ಎರಡನೇ ವಿಚಾರ, ಈಗ ಸಿನಿಮಾ ರಿಲೀಸ್ ಹಿಂದೆನೇ ಈ ಆಡಿಯೋ ರಿಲೀಸ್ ಆಗಿದ್ಯಾಕೆ ಅಥವಾ ಈ ಒಂದಷ್ಟು ಆರೋಪಗಳು ಬಂದಿದ್ಯಾಕೆ ಅನ್ನುವಂಥದ್ದು. ಮೊದಲಿಗೆ ಆಡಿಯೋ ಬಂತು, ನಂತರ ಆರೋಪವನ್ನು ಹೊರಿಸಲಾಯಿತು. ಇದೆಲ್ಲವನ್ನು ಕೂಡ ಮಾಡಿದ್ಯಾಕೆ, ಜೊತೆಗೆ FIR ಅನ್ನು ಕೂಡ ಕೊಟ್ಟಿದ್ಯಾಕೆ, ಸಿನಿಮಾ ರಿಲೀಸ್ ಹಿಂದಿನ ದಿನವೇ ಮಾಡುವಂಥ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಈಗ ಪ್ರಮುಖವಾಗಿ ಇಲ್ಲಿ ಮಡೆನೂರು ಮನುಗೆ ಇರುವಂಥ ಬೇಸರ ಅಥವಾ ಪ್ರಶ್ನೆ. ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ. ಮಡೆನೂರು ಮನು ಪ್ರಕಾರ ಒಂದು 5 ಜನ ಸೇರಿಕೊಂಡು ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇವರೇ ಅಂತಲ್ಲ, ಒಂದು 5 ಜನ ಕೂತ್ಕೊಂಡು ಮಾಡಿದ್ದಾರೆ. ಆ 5 ಜನರಲ್ಲಿ ಈ ಪ್ರಮುಖವಾಗಿ ಇರುವಂಥದ್ದು ನಮ್ಮ ಜೊತೆಗೆ ಆತ್ಮೀಯವಾಗಿ ಇರೋರೇ ಅನ್ನುವಂಥ ಮಾತನ್ನು ಮಡೆನೂರು ಮನು ಹೇಳಿರುವಂಥದ್ದು. ಅಂದರೆ ಮಡೆನೂರು ಮನು ಜೊತೆಗೆ ಆತ್ಮೀಯವಾಗಿ ಇದ್ದವರೇ, ತುಂಬ ಕ್ಲೋಸ್ ಇದ್ದವರೇ, ತುಂಬ ಕ್ಲೋಸ್ ಸರ್ಕಲಲ್ಲಿ ಕಾಣಿಸ್ಕೊಂಡವರೇ, ಇವೆಲ್ಲ ಒಂದು ಘಟನಾವಳಿಗೆ ಸೂತ್ರಧಾರರು, ಕಾರಣಕರ್ತರು ಅಂತೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇದೇ ಮಡೆನೂರು ಮನು ಹೇಳ್ತಾರೆ, ಒಂದು ಹಂತದಲ್ಲಿ ಅವ್ರು ಡಿಸೈಡ್ ಆಗಿಬಿಟ್ಟಿದ್ರಂತೆ, ಅಯ್ಯೋ ಏನಾಗುತ್ತೆ ಆಗಲಿ ಅಂತೇಳಿ. ಆದರೆ ಆಗ ಯಾವಾಗ ಈ ಕೇಸ್ ವೀಕ್ ಆಗುತ್ತೆ, ಯಾವ್ದು ಹೇಳಿ, ಈ ಸಂತ್ರಸ್ತ ಯುವತಿ ಕೊಟ್ಟಂಥ ಕೇಸ್ ವೀಕ್ ಆಗುತ್ತೋ, ಅದರಲ್ಲಿ ಬಚಾವಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾನೋ ಅಥವಾ ಆ ವಿಚಾರದಲ್ಲಿ ಸಕ್ಸಸ್ ಸಿಗುತ್ತೋ, ಆಗ ಮತ್ತೊಂದು ಪ್ಲ್ಯಾನನ್ನು ಕೂಡ ಈ ಕಿಡಿಗೇಡಿಗಳು ಮಾಡಿದ್ರಂತೆ. ಅದಕ್ಕೆ ಫೋನ್ ಮಾಡಿಯೂ ಕೂಡ ಹೇಳಿದ್ರಂತೆ ಮಡೆನೂರು ಮನೆಗೆ, ನೋಡು ಈ ಕೇಸ್ನಲ್ಲಿ ನೀನು ಬಚಾವಾದರೂ ಕೂಡ ಮತ್ತೊಂದು ದೊಡ್ಡ ಕೇಸ್ ನಿನಗೆ ಸುತ್ತಿಕೊಳ್ಳುತ್ತೆ. ಅದು ಕಂಪ್ಲೇಂಟ್ ಆಗದೇ ಇರ್ಬೋದು, ಬಟ್ ನಿನ್ನ ಕೆರಿಯರನ್ನೇ ಕಂಪ್ಲೀಟಾಗಿ ಮಟಾಶ್ ಮಾಡುತ್ತೆ ಅನ್ನುವಂಥ ಸಂಗತಿಯನ್ನು ಹೇಳಿದ್ರಂತೆ ರಾತ್ರಿ ಬಂದು. ಅಂದರೆ ನೀವು ಯೋಚನೆ ಮಾಡಿ, ಅಂದರೆ ಎಲ್ಲಿವರೆಗೆ ಮಡೆನೂರು ಮನು ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗಿತ್ತು ಅನ್ನೋದನ್ನು ಆತ ವಿವರಿಸ್ತಾನೆ. ಈಗ ಈ ಕೇಸು, ಈಗ ಸಂತ್ರಸ್ತ ಯುವತಿ ಕೊಟ್ಟಂಥ ಕೇಸ್ ಏನಾದರೂ ಪುಸ್ತಕ ಆಯಿತು ಅಂತ ಹೇಳಿದ್ರೆ ನಿನ್ನ ವಿರುದ್ಧ ಆಡಿಯೋವನ್ನು ಬಿಡ್ತೀವಿ ಅಂತೇಳಿ ಹೇಳಿನೇ ಆಡಿಯೋವನ್ನು ಬಿಟ್ಟಿದ್ದಾರಂತೆ. ಹಾಗಾದರೆ ಇದು ಯಾವ ರೀತಿ ಮನು ವಿರುದ್ಧ ನಡೀತಿರುವಂಥ ಷಡ್ಯಂತ್ರ ನೀವೇ ಯೋಚನೆ ಮಾಡಿ. ಅನಂತರ ಇಲ್ಲಿ ಆ ಸಂತ್ರಸ್ತ ಯುವತಿಯ ಹಿಂದೆ, ಈ ಆಡಿಯೋದ ಹಿಂದೆ ಒಂದು 5 ಜನರ ಕೈವಾಡ ಇದೆ ಅಂತೇಳಿ ಇಲ್ಲಿ ಈ ಯುವಕ ಹೇಳ್ತಾ ಇರುವಂಥದ್ದು. ಅಂದರೆ ಒಂದು 5 ಜನ ಇದರ ಹಿಂದೆ ನಿಂತ್ಕೊಂಡು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಬಿಟ್ಟು ಬೇರೆ ಎಲ್ಲ ಸಂಗತಿಗಳನ್ನು ಬಿಟ್ಟಾಕೋಣ. ಈ ಮನು ವಿರುದ್ಧ ಬಂದಿರುವಂತಹ ಆಡಿಯೋ ಮತ್ತು ಈ ಆರೋಪ ಯಾವುದು ಹೇಳಿ, ಈ ಸಂತ್ರಸ್ತ ಯುವತಿ ಮಾಡಿರುವಂಥ ಆರೋಪ, ಇದು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿದೆ. ಈಗ ಡಾಕ್ಟರ್ ಶಿವರಾಜ್ ರಾಜ್ಕುಮಾರ್ ಅವರ ಮನೆಗೆ ಹೋಗ್ಬೋದು, ದರ್ಶನ್ ಅವರ ಮನೆಗೆ ಹೋಗ್ಬೋದು, ಧ್ರುವ ಅವರ ಮನೆಗೆ ಹೋಗ್ಬೋದು, ಕ್ಲಾರಿಟಿಯನ್ನು ಕೊಡ್ಬೋದು, ಕ್ಷಮೆಯನ್ನು ಕೇಳ್ಬೋದು, ಎಲ್ಲದೂ ಕೂಡ ಮಾಡ್ಬೋದು. ಆದರೆ ಒಂದು ಹಂತದಲ್ಲಿ ಕಂಪ್ಲೀಟಾಗಿ ಇಲ್ಲಿ ಮನುವನ್ನು ಮುಗಿಸ್ಬೇಕು ಅಥವಾ ಕೊಲ್ಯಾಪ್ಸ್ ಮಾಡಬೇಕು ಆತನ ಕೆರಿಯರನ್ನು ಅನ್ನುವಂಥ ಉದ್ದೇಶದಿಂದನೇ ಹೀಗೆ ಮಾಡಿದ್ದಾರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಮೂಡೋದಂತೂ ಸಹಜ. ಬಟ್ ಅದೇನೇ ಇದ್ರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋದರೆ ಅಷ್ಟೇ ಎಲ್ಲವೂ ಕೂಡ ಸರಿ ಹೋಗೋದು ಅಂತಲೂ ಕೂಡ ಹೇಳ್ಬೋದು. ಓವರಲ್ ಆಗಿ ನಿಮಗೇನಿಸುತ್ತೆ ಸ್ನೇಹಿತರೆ, ಮಡೆನೂರು ಮನು ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಆ 5 ಜನರು ಯಾರಾಗಿರ್ಬೋದು ಅಂತೇಳಿ ಅನಿಸುತ್ತೆ. ಒಂದು ಮಾಹಿತಿಯ ಪ್ರಕಾರ ಇದೇ ಮಡೆನೂರು ಮನು ಜೊತೆಗೆ ಅಭಿನಯಿಸಿದಂಥ ಕಲಾವಿದರುಗಳು ಮತ್ತು ತುಂಬ ಕ್ಲೋಸ್ ಇದ್ದಂಥ ಸರ್ಕಲ್ನಲ್ಲಿ ಗುರುತಿಸ್ಕೊಂಡಿದ್ದಂಥ ಕೆಲವೊಂದಷ್ಟು ಜನ ಸೇರಿಕೊಂಡೇ ಹೀಗೆ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದು ಪದೇ ಈ ರೀತಿ ಆಗುವಂಥದ್ದು, ಮತ್ತೊಂದು ಉದ್ದೇಶಪೂರ್ವಕವಾಗಿ
ಆಗುವಂಥದ್ದು. ಇವೆಲ್ಲದರನ್ನು ಕೂಡ ಗಮನಿಸಿದ್ರೆ ಇವೆಲ್ಲವೂ ಕೂಡ ಆ ರೀತಿ ಏನಾದರೂ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗೆಯೇ ಮನುಗೂ ಕೂಡ ಕೆರಿಯರು ಇನ್ನು ಮುಂದೆ ಕಷ್ಟ. ಈ ಸಿನಿಮಾ ರಂಗದಲ್ಲಿ, ಬಣ್ಣದ ಲೋಕದಲ್ಲಿ ಮನು ಅನ್ನುವಂಥ ಒಬ್ಬ ವ್ಯಕ್ತಿ ಇತಿಹಾಸದ ಪುಟ ಸೇರಿ ಬಿಡ್ತಾನ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಿದೆ. ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.